ಟರ್ನ್ಕಿ ಅಂದರೆ A to Z ಇನ್ಕ್ಲೂಡ್ ಆಗಿದೆ ಅಂತ ಅನ್ಕೋತೀವಿ. ಆದರೆ ಆಮೇಲೆ ಗೊತ್ತಾಗುತ್ತೆ, ಓ ಇದೆಲ್ಲ ಇಲ್ವಾ, ಇದು ನಾನು ಕೊಡಬೇಕಾ ಅಂತ ಗ್ರಾಹಕರಿಗೆ ಅನ್ಸಕ್ಕೆ ಶುರು ಆಗುತ್ತೆ. ಅವಾಗ ಅವ್ರಿಗೆ ಮೋಸ ಹೋಗಿರೋ ಒಂದು ಭಾವನೆ ಕೂಡ ಬರುತ್ತೆ. ಯೂಶಲಾಗಿ ಏನಾಗುತ್ತೆ, ಮಾರ್ಕೆಟಲ್ಲಿ ಯಾವ ಥರ ನಿಮಗೆ ಚೀಟಿಂಗ್ ನಡೀತಿದೆ ಅಂದರೆ ಮೆಟೀರಿಯಲ್ ಲೇಬರ್ನ ಕೋಟ್ ಮಾಡಿರ್ತಾರೆ, ಅದನ್ನು ಸ್ಪ್ಲಿಟ್ ಮಾಡಲ್ಲ. ಮೇನಾಗಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಲೇಬರ್ ಸಪ್ರೇಟ್ ಇರುತ್ತೆ, ಮೆಟೀರಿಯಲ್ ಸಪ್ರೇಟ್ ಇರುತ್ತೆ. 3D ಡಿಸೈನ್ ಅಂತ ನಾವು ಏನು ನೋಡ್ತೀವಿ ಅದು ಭಾಳ ಅದ್ಭುತವಾಗಿ ಕಂಡಿರುತ್ತೆ. ಓಕೆ, ತುಂಬ ಸ್ಪೇಷಿಯಸ್ ಆಗಿ ಕಾಣ್ತಿರುತ್ತೆ, ಲೈಟು ಬೆಳಕು ಎಲ್ಲ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಮನೆ ಕನ್ಸ್ಟ್ರಕ್ಷನ್ ಆದಮೇಲೆ ಆ ಥರ ಅನಿಸಲ್ಲ, ಬೇರೆ ಥರ ಅನ್ಸಕ್ಕೆ ಶುರು ಆಗುತ್ತೆ. ಇನ್ನು ಮನೆ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ಗ್ರಾಹಕ ಒಂದು ಬದಲಾವಣೆ ಏನಾದರೂ ಕೇಳಿದ ಅಂದ್ಕೊಳ್ಳಿ, ಆ ಟೈಮಲ್ಲಿ ಯೂಶ್ವಲಿ ಖರ್ಚು ಜಾಸ್ತಿ ಆಗಿಬಿಡುತ್ತೆ, ಡಬಲ್ ಆಗುತ್ತೆ. ದ ಪ್ಲಾಸ್ಟಿಂಗ್ ಥಿಕ್ನೆಸ್ ಶುಡ್ ಬಿ 12 mm to 15 mm. ಆ ಪ್ಲಾಸ್ಟಿಂಗ್ ಏನು ಥಿಕ್ನೆಸ್ನ ಮೇಂಟೈನ್ ಮಾಡಿದಾಗ ನಿಮಗೆ ಕ್ರ್ಯಾಕ್ಸ್ ಬರಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಾವು ಮನೆ ಬಗ್ಗೆ ಮಾತಾಡೋಣ, ಮನೆ ಕಟ್ಸೋದ್ರ ಬಗ್ಗೆ ಮಾತಾಡೋಣ. ಮನೆ ಕಟ್ಸುವಾಗ ನಮಗೆ ನಿಮಗೆ ಸಾಮಾನ್ಯ ಗ್ರಾಹಕರಿಗೆ ಏನೆಲ್ಲ ಸಮಸ್ಯೆಗಳು ಬರ್ತವೆ ಮತ್ತು ಅದರ ಪರಿಹಾರ ಏನು, ಈ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಬೆಂಗಳೂರಿನ ಒಂದು ಪ್ರೀಮಿಯಂ ಕನ್ಸ್ಟ್ರಕ್ಷನ್ ಕಂಪನಿ ಆಗಿರುವಂಥ ಬಿಲ್ಟ್ಲೈನ್ ಕನ್ಸ್ಟ್ರಕ್ಷನ್, ಈ ಕಂಪನಿಯ ಮಾಲೀಕರಾಗಿರುವಂಥ ಜಯಂಕಾರ್ ವೈದ್ಯನಾಥನ್ ಅವರು. ಜಯಂಕಾರ್ ಅವರು ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಜಯಂಕಾರ್ ಅವ್ರು ನೋಡಿದರೆ ತುಂಬ ಚಿಕ್ಕವ್ರು ಅನ್ನಿಸ್ತಾರೆ, ಆದರೆ ಅವರು ಚಿಕ್ಕ ಕೆಲಸ ಏನು ಮಾಡ್ತಾಯಿಲ್ಲ, ತುಂಬ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಳೆದ 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯನ್ನು ನಡೆಸ್ತಾ ಇದ್ದಾರೆ. ಅದರ ಹೆಸರು ಬಿಲ್ಟ್ಲೈನ್ ಕನ್ಸ್ಟ್ರಕ್ಷನ್ ಅಂತ. ಅವರಲ್ಲಿ ಸುಮಾರು 29ಕ್ಕೂ ಹೆಚ್ಚು ಜನ ಇಂಜಿನಿಯರ್ಗಳಿದ್ದಾರೆ, 450ಕ್ಕೂ ಹೆಚ್ಚು ಜನ ಎಂಪ್ಲಾಯೀಸ್ ಇದ್ದಾರೆ. ಕೆಲವೊಬ್ಬರು ಅದರಲ್ಲಿ ಅರೆಕಾಲಿಕ, ಕೆಲವೊಬ್ಬರು ಪರ್ಮನೆಂಟ್ ಹೀಗೆ ಇರ್ತಾರೆ. ಸೊ ಹೀಗೆ ಅವರು ಈವರೆಗೂ ಸುಮಾರು 150 ಪ್ರಾಜೆಕ್ಟ್ಗಳಿಗಿಂತಲೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಮತ್ತು 40ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು ಅವ್ರದ್ದು ನಡೀತಾ ಇವೆ. ಈ ಪ್ರಾಜೆಕ್ಟ್ಗಳು ಎಲ್ಲೆಲ್ಲಿ ನಡೀತಾ ಇದೆ? ಬ್ಯಾಂಗ್ಳೂರು, ತುಮಕೂರು, ಮೈಸೂರು, ಮ್ಯಾಂಗ್ಳೂರು, ಎಲ್ಲ ಕಡೆ ಮಾಡ ಆಲ್ಮೋಸ್ಟ್. ಸೌತ್ ಕರ್ನಾಟಕ, ಕರಾವಳಿ ಕರ್ನಾಟಕ ಫುಲ್ ವ್ಯಾಪಿಸಿದ್ರ. ಉತ್ತರ ಕರ್ನಾಟಕ ಬರೋದೊಂದು ಬಾಕಿ ಇದೆ ಈಗ. ಸೊ ಹಾಗಾದರೆ ಬನ್ನಿ ಜಯಂಕಾರ್ ಅವ್ರ ಜೊತೆಗೆ ಮಾತಾಡೋಣ. ಕನ್ಸ್ಟ್ರಕ್ಷನ್ ಕುರಿತಾಗಿ ನಿಮ್ಮ ಎಲ್ಲ ಕ್ವೇರೀಸನ್ನು ಅಡ್ರೆಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮೊದಲನೇದಾಗಿ ನಾವು ಟರ್ನ್ಕಿ ಅಂದ ತಕ್ಷಣ ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಅನ್ಕೋತೀವಿ. ಟರ್ನ್ಕಿ ಅಂದರೆ A to Z ಇನ್ಕ್ಲೂಡ್ ಆಗಿದೆ ಅಂತ ಅನ್ಕೋತೀವಿ. ಆದರೆ ಆಮೇಲೆ ಗೊತ್ತಾಗುತ್ತೆ, ಓ ಇದೆಲ್ಲ ಇಲ್ವಾ, ಇದು ನಾನು ಕೊಡಬೇಕಾ ಅಂತ ಗ್ರಾಹಕರಿಗೆ ಅನ್ಸಕ್ಕೆ ಶುರು ಆಗುತ್ತೆ. ಅವಾಗ ಅವ್ರಿಗೆ ಮೋಸ ಹೋಗಿರೋ ಒಂದು ಭಾವನೆ ಕೂಡ ಬರುತ್ತೆ. ಸೊ ಮುಂಚೆನೇ ಅವ್ರಿಗೆ ಗೊತ್ತಿರಬೇಕು ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದರೆ ಯಾವುದನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಯೂಶಲಾಗಿ ಕ್ಲೈಂಟ್ಗಳು ಇಲ್ಲ ನನ್ನ ಕ್ಲೈಂಟ್ಗಳೇನಂತೀವಿ, ಕ್ಲೈಂಟ್ಗಳು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಸಾಯಿಲ್ ಟೆಸ್ಟ್ ಅಂದರೆ ಸೇಫ್ ಬೇರಿಂಗ್ ಕೆಪಾಸಿಟಿ ಸಾಯಿಲ್ ಟೆಸ್ಟ್ ಆಗಿರ್ಬೋದು, ನೆಕ್ಸ್ಟ್ ಬರೋದ್ರೆ ಎಕ್ಸ್ಕವೇಷನ್ ಆಗಿರ್ಬೋದು, ನೆಕ್ಸ್ಟ್ ಬಂದರೆ ಸ್ಟೀಲ್ ಯಾವ ಕ್ವಾಲಿಟಿ ಆಫ್ ಸ್ಟೀಲ್ ಯೂಸ್ ಮಾಡ್ತೀವಿ, ಯಾವ ಗ್ರೇಡ್ ಯೂಸ್ ಮಾಡ್ತೀವಿ, ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಅದನ್ನು ಒಂದೊಂದೇ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ರೀತಿ ಇರುತ್ತೆ. ಅದನ್ನು ಪ್ರತಿಯೊಂದು ಚೆಕ್ ಮಾಡಿದಾಗ ಏನಾಗುತ್ತೆ, ಕ್ಲೈಂಟ್ಗಳಿಗೆ ಗೊತ್ತಾಗುತ್ತೆ ಏನು ಮಾಡಬೇಕಾಗುತ್ತೆ, ಏನು ಮಾಡಬಾರ್ದಾಗುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ನಮ್ಮ ಬಿಲ್ಟ್ಲೈನ್ ಕನ್ಸ್ಟ್ರಕ್ಷನ್ ನಾವೇನು ಮಾಡಿದ್ವಿ, ಪ್ರತಿಯೊಂದು ನಾನೇನು ಹೇಳ್ದಂಗೆ ನಿಮ್ಗೆ ಆವಾಗಲೇ ಪ್ರತಿಯೊಂದು ಇನ್ಕ್ಲೂಡ್ ಆಗಿದೆ. ಪ್ರತಿಯೊಂದು ಏನು ನಾವು ಸ್ಪೆಸಿಫಿಕೇಷನ್ಸ್ ಏನಿರುತ್ತೆ, ಮೆಟಲ್ ಸ್ಪೆಸಿಫಿಕೇಷನ್ ಆಗಿರ್ಬೋದು, ಇಲ್ಲಾಂದರೆ ಕ್ವಾಲಿಟಿ ಯಾವ ಕ್ವಾಲಿಟಿ ಯೂಸ್ ಮಾಡ್ತೀವಿ, ಬ್ರ್ಯಾಂಡ್ ಆಫ್ ಮೆಟೀರಿಯಲ್ ಇರ್ಬೋದು, ಪ್ರತಿಯೊಂದು ಇನ್ಕ್ಲೂಡ್ ಮಾಡಿರ್ತೀವಿ. ಇದು ಇದ್ದಾಗ ಏನಾಗುತ್ತೆ, ಕ್ಲೈಂಟ್ಗಳಿಗೆ ಪ್ರತಿಯೊಂದು ನೀಟಾಗಿ ಅರ್ಥ ಆಗುತ್ತೆ, ತಲೆಗೆ ಹೋಗುತ್ತೆ. ಓಕೆ, ಬಟ್ ಏನು ಇನ್ಕ್ಲೂಡ್ ಆಗಿರಲ್ಲ ಜಯಂಕರ್ ಅವರು? ಸೊ ಯೂಶಲಾಗಿ ಟರ್ನ್ಕಿ ಪ್ರಾಜೆಕ್ಟ್ಸಲ್ಲಿ ನಿಮಗೆ ಎಕ್ಸ್ಕ್ಲೂಡ್ ಬರೋದು ಬಂದು ನಿಮಗೆ ಗೌರ್ಮೆಂಟ್ ಅಪ್ರೂವಲ್ಸ್ ಇರ್ಬೋದು, BBMP, ಬೆಸ್ಕಾಮ್, BWSSB, ನೆಕ್ಸ್ಟ್ ಬರೋದು ಲಿಫ್ಟ್ ಇರ್ಬೋದು, ಬೋರ್ ಇರ್ಬೋದು, ಇವೆಲ್ಲ ಬಂದ್ಬಿಟ್ಟು ಎಕ್ಸ್ಕ್ಲೂಡ್ ಆಗುತ್ತೆ. ಇದು ಬಿಟ್ಟು ಪ್ರತಿಯೊಂದು ಇನ್ನೇನು ಬರುತ್ತೆ ಪ್ರತಿಯೊಂದು ಟರ್ನ್ಕಿ ಪ್ರಾಜೆಕ್ಟಲ್ಲಿ ಇನ್ಕ್ಲೂಡ್ ಆಗುತ್ತೆ ಸರ್. ಸೊ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಲೈಸೆನ್ಸ್ಗಳು ಅಥವಾ ಪರ್ಮಿಷನ್ ತೊಗೋಬೇಕಾಗಿದೆ ಅದು ಇರ್ಬೋದು, ಬೋರ್ ಇರ್ಬೋದು, ಹೌದು, ಓಕೆ, ಅದೆಲ್ಲವೂ ಕೂಡ ಲಿಫ್ಟ್ ಇರ್ಬೋದು, ಅದೆಲ್ಲ ಅವ್ರು ಮಾಡ್ಕೋಬೇಕಾಗುತ್ತೆ. ಖಂಡಿತ. ಎಸ್. ಇನ್ನು ಅಗ್ರಿಮೆಂಟಿಗೆ ನೀವು ಹೇಳಿದ್ರಲ್ಲ 16ರಿಂದ 17 ಪೇಜ್ ಅಗ್ರಿಮೆಂಟ್ ಇರುತ್ತೆ ಅಂತ ಹೇಳಿ. ಯೂಶ್ವಲಿ ಅಗ್ರಿಮೆಂಟು ಅಂತಂದಾಗ ಅಷ್ಟು ದೊಡ್ಡದಿದ್ದಾಗ ತುಂಬ ಸಲ ನಾವು ಓದಲ್ಲ. ಅದು ಇಂಟರ್ನೆಟ್ಟಲ್ಲಂತೂ ಓದೋದೆಲ್ಲ, ಸುಮ್ಮನೆ ನಾವು ಅಗ್ರಿಡ್ ಅಂತ ಹಾಕ್ತೀವಿ. ಬಟ್ ಇಲ್ಲಿ ಹಂಗೆ ಮಾಡೋಕ್ಕಾಗಲ್ಲ, ಓದಲೇಬೇಕು. ಯಾವ ಕ್ಲಾಸನ್ನು ನೀವು ಪರ್ಟಿಕ್ಯುಲರ್ ಆಗಿ ಹೇಳ್ತೀರಾ, ನೋಡಿ ಈ ಥರ ಕ್ಲಾಸ್ಗಳನ್ನ ನೀವು ಗಮನಿಸಿ ಅಂತಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಯ್ನಾಗಿ ಬ್ರ್ಯಾಂಡ್ ನೋಡಬೇಕಾಗುತ್ತೆ ಸರ್. ಬ್ರ್ಯಾಂಡ್ ಜೊತೆಗೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಿಂದ ಏನು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಲೈಂಟ್ ಒಂದ್ಸತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿದಾದ್ಮೇಲೆ ನಾವೇನನ್ನು ಗಮನಿಸಬೇಕಾಗುತ್ತೆ, ಏನನ್ನ ಇನ್ಕ್ಲೂಡ್ ಆಗುತ್ತೆ ಪ್ಯಾಕೇಜಲ್ಲಿ, ಏನು ಇನ್ಕ್ಲೂಡ್ ಆಗೋ ಪ್ರತಿಯೊಂದು ನೋಡಬೇಕಾಗುತ್ತೆ. ನಾನು ಹೇಳ್ದಂಗೆ ಅವೆಲ್ಲ ಸಾಯಿಲ್ ಟೆಸ್ಟು, ನೆಕ್ಸ್ಟ್ ಬ್ರ್ಯಾಂಡ್ ಆಫ್ ಮೆಟೀರಿಯಲ್ಸು, ಕ್ವಾಲಿಟಿ, ಮತ್ತು ಏನು ಲೇಬರ್ ಕಾಸ್ಟ್, ಮೇಯ್ನಾಗಿ ಏನಾಗುತ್ತೆ ಲೇಬರ್ ಕಾಸ್ಟು ಮೆಟೀರಿಯಲ್ ಕಾಸ್ಟ್ ಎರಡು ಗಮನಿಸಬೇಕಾಗುತ್ತೆ. ಯೂಶಲಾಗಿ ಏನಾಗುತ್ತೆ, ಮಾರ್ಕೆಟಲ್ಲಿ ಯಾವ ಥರ ನಿಮಗೆ
ಚೀಟಿಂಗ್ ನಡೀತಿದೆ ಅಂದರೆ ಮೆಟೀರಿಯಲ್ ಲೇಬರ್ನ ಕೋಟ್ ಮಾಡಿರ್ತಾರೆ, ಅದನ್ನು ಸ್ಪ್ಲಿಟ್ ಮಾಡಲ್ಲ. ಮೇನಾಗಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಲೇಬರ್ ಸಪ್ರೇಟ್ ಇರುತ್ತೆ, ಮೆಟೀರಿಯಲ್ ಸಪ್ರೇಟ್ ಇರುತ್ತೆ. ಅವೆರಡನ್ನ ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, ಯು ವಿಲ್ ಗೆಟ್ ಅ ಪ್ರಾಪರ್ ದಿಸ್ ಥಿಂಗ್. ಯಾವ ಕ್ವಾಲಿಟಿ ಆಫ್ ಮೆಟೀರಿಯಲ್ನ ಇವರು ಯೂಸ್ ಮಾಡ್ತಾ ಇದ್ದಾರೆ, ಆ ಕ್ವಾಲಿಟಿ ಮೆಟೀರಿಯಲ್ಗೆ ಈ ಪ್ರೈಸಿಂಗಲ್ಲಿ ಮಾರ್ಕೆಟಲ್ಲಿ ಅವೈಲಬಿಲಿಟಿ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ 100 ರೂಪೀಸ್ ಅಂತ ಅಂದ್ಕೊಳ್ಳಿ, 100 ರೂಪೀಸ್ ಏನಾಗುತ್ತೆ, ಒಂದು 50 ರೂಪೀಸ್ ಲೇಬರ್ ಪೇಮೆಂಟ್ ಹೋಗುತ್ತೆ, ಇನ್ನು 50 ರೂಪೀಸ್ ಮೆಟೀರಿಯಲ್ ಆಗುತ್ತೆ. ಕ್ಲೈಂಟ್ಗಳಿಗೆ ಗೊತ್ತಿರಲ್ಲ. ಯಾವುದೋ ಒಂದು ಮೆಟೀರಿಯಲ್ ಶಾಪಿಂಗ್ಗೆ ಅಂತ ಹೋಗ್ತೀವಿ, ಶಾಪಿಂಗ್ ಎದು ಹೋದಾಗ ಅಲ್ಲಿ ಯಾರು ಕಾಂಟ್ರಾಕ್ಟರ್ಸ್ ಇಲ್ಲ ಬಿಲ್ಡರ್ಸು ಅಲ್ಲಿ ಹೇಳ್ತಾರೆ, ಇಲ್ಲಿ ನಿಮಗೆ 50% ಅಷ್ಟೇ ಮಾತ್ರ ಮಾಡಬೇಕು, ಇನ್ನು 50% ಲೇಬರ್ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಇಟ್ಸ್ ನಾಟ್ ಎ ಪ್ರಾಪರ್ ವೇ. ಕ್ಲೈಂಟ್ಗೆ ಅರ್ಥ ಆಗಬೇಕಂದ್ರೆ ನಾವು ಅದನ್ನ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಲೇಬರ್ ಅಮೌಂಟ್ ಏನು ಮಾಡ್ತೀವಿ, ನೆಕ್ಸ್ಟ್ ಇನ್ನು ಮೆಟೀರಿಯಲ್ ಕಾಸ್ಟ್ ಏನು ಮಾಡ್ತೀವಿ ಅನ್ನೋ ಸ್ಪೆಸಿಫಿಕೇಶನ್ ಮಾಡಿರಬೇಕು. ಅದನ್ನ ಸ್ಪ್ಲಿಟ್ ಮಾಡಿ ನಾನು ಕೊಡ್ತಾ ಇದ್ದೀನಿ. ಅದರಿಂದ ಏನಾಗುತ್ತೆ, ಕ್ಲೈಂಟ್ಗಳಿಗೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಮೇಯ್ನಾಗಿ ನಮ್ಮ ಮೇಲೆ ನಂಬಿಕೆ ಬರುತ್ತೆ. ಆ್ಯಸ್ ಯೂಶುವಲ್ ವಿಶ್ವಾಸ, ಬಾಂಧವ್ಯ ಕ್ಲೈಂಟ್ಗಳದ್ದು ನಮ್ಮದು ಚೆನ್ನಾಗಿರುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಕ್ಲಾಸ್ ಅಂತ ಹೇಳಿದ್ನಲ್ಲ ನಾನು, ಕ್ಲಾಸಲ್ಲಿ ಅಂದರೆ ಇಂಪಾರ್ಟೆಂಟ್ ಕ್ಲಾಸ್ಗಳು ಏನಾದರೂ ಇರುತ್ತಾ? ಇಂಪಾರ್ಟೆಂಟ್ ಕ್ಲಾಸ್ ನಥಿಂಗ್ ಬಟ್ ಮೆಟೀರಿಯಲ್ಸ್. ಮೇಯ್ನಾಗಿ ಮೆಟೀರಿಯಲ್ ನೋಡಬೇಕಾಗುತ್ತೆ. ಇನ್ನು ಒಂದು ಈಗ ಮಟೀರಿಯಲ್ ಅಂದ ತಕ್ಷಣ ಬ್ರ್ಯಾಂಡ್ ಬರುತ್ತೆ ನಮಗೆ. ಬಟ್ ನಾವು ಯೂಶ್ವಲಿ ಏನು ಮಾಡ್ತೀವಿ, ಬ್ರ್ಯಾಂಡ್ ಅಂತಂದಾಗ ಈ ಬ್ರ್ಯಾಂಡ್ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಆಮೇಲೆ ನೋಡಿದ್ರೆ ಅದು ಬ್ರ್ಯಾಂಡ್ ಆ ಬ್ರ್ಯಾಂಡ್ ಆಗಿರಲ್ಲ, ಅದು ಬೇರೆ ಬ್ರ್ಯಾಂಡ್ ಆಗಿರುತ್ತೆ. ಅವಾಗ ಅವ್ರಿಗೆ ಏನು ಮಾಡಬೇಕು ಸರ್? ನಮ್ಮಲ್ಲಿ ಆ ಆಪ್ಷನ್ಸ್ ಇಲ್ಲ ಸರ್. ಆ್ಯಸ್ ಪರ್ ದ ಅಗ್ರಿಮೆಂಟ್ಸ್ ಏನಿರುತ್ತೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಗ್ರಿಮೆಂಟ್ಸ್ ಏನಿರುತ್ತೆ, ಅಗ್ರಿಮೆಂಟ್ನ ಫಾಲೋಅಪ್ ಮಾಡ್ತೀವಿ. ಇಫ್ ಇನ್ ಕೇಸ್ ಸೈಟಲ್ಲಿ ಆ್ಯಸ್ ಪರ್ ಅಗ್ರಿಮೆಂಟ್ ಪ್ರಕಾರ ಮೆಟೀರಿಯಲ್ ಬಂದಿಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ನಾನೊಂದು ಮೆಟೀರಿಯಲ್ ಹಾಕಿರ್ತೀನಿ, ಯಾವುದೋ ಒಂದು ಮೆಟೀರಿಯಲ್ಸ್ ತೊಗೊಳೋದು ಬೇಡ, ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ ಒಂದು ಆ ಬ್ರ್ಯಾಂಡು ಮತ್ತು ಕಾಸ್ಟಿಂಗ್ ಅಂತ ಮೆನ್ಷನ್ ಮಾಡಿರ್ತೀನಿ, ಬೇರೆ ಬ್ರ್ಯಾಂಡ್ ಬಂತು, ಕ್ಲೈಂಟಿಗೆ ಡೈರೆಕ್ಟ್ ಆಪ್ಷನ್ ಇದೆ. ಇಫ್ ಇನ್ ಕೇಸ್ ಅದನ್ನ ಫಿಟ್ ಆಗಿದ್ರೂ ನಾವು ರಿಮೂವ್ ಮಾಡಿ ಮತ್ತೆ ಬೇರೆ ಮಾಡೋ ಆಪ್ಷನ್ ನಮ್ಮಲ್ಲಿದೆ. ಇದುವರೆಗೂ ಯಾವುದೇ ಥರ ಆ ಥರ ನಮ್ಮಲ್ಲಿ ಸಮಸ್ಯೆ ಇದುವರೆಗೂ ಕಂಡು ಬಂದಿಲ್ಲ. ಈಗ ಬ್ರ್ಯಾಂಡ್ ಸ್ಪೆಸಿಫಿಕೇಶನ್ ಅಂತ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಜಾಗ್ವಾರ್ ಅಂತ ಅನ್ಕೊಳ್ಳಿ, ಜಾಗ್ವಾರಲ್ಲೇ 3-4 ಥರದ್ದು ಇರ್ತಾವಲ್ವಾ? ಹೌದು. ಸೊ ಅವ್ರಿಗೆ ಯಾವ ಥರದ್ದು ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಸ್ಟಾರ್ಟಿಂಗ್ ಮೇನ್ ಕಾಸ್ಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಸ್ಟಿಂಗಲ್ಲಿ ಪ್ರತಿಯೊಂದು ಇನ್ಕ್ಲೂಡ್ ಮಾಡಿರ್ತೀನಿ ನಾನು ಆವಾಗಲೇ ಹೇಳ್ದಂಗೆ. ಫಾರ್ ಎಕ್ಸಾಂಪಲ್ ಒಂದು ಜಾಗ್ವಾರ್ ಒಂದು ಟ್ಯಾಪ್ ಅಂತ ತೊಗೊಳ್ಳೋಣ, ಒಂದು ಟ್ಯಾಪ್ ಕಾಸ್ಟಿಂಗ್ ಬಂದ್ಬಿಟ್ಟು 3000 ಬರುತ್ತೆ, 3000 ಬರುತ್ತೆ, 4000 ಬರುತ್ತೆ, 5000 ಬರುತ್ತೆ, 6000 ಬರುತ್ತೆ. ಬೇಸ್ಡ್ ಆನ್ ದ ಪ್ಯಾಕೇಜ್. ಬೇಸ್ ಪ್ಯಾಕೇಜ್ಗೆ 3000 ಹಾಕ್ತೀವಿ, ಹೈಯರ್ ಪ್ಯಾಕೇಜಸ್ಗೆ 6000. ಒಂದು ಟ್ಯಾಪ್ ಕೇಳ್ತಾರೆ, 3000 ಅಲ್ಲಿಂದ ಶುರು ಆಗುತ್ತಾ? ಹೌದು. ಓಕೆ, ತುಂಬ ಕಾಸ್ಟ್ಲಿ ಆಯ್ತಲ್ವಾ ಹಂಗಾದ್ರೆ? ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಶುವಲ್ ಆಗಿ ಬ್ರ್ಯಾಂಡೆಡ್ ಮೆಟೀರಿಯಲ್ ಆಗಿರೋದ್ರಿಂದ. ಸೊ ಇದ್ರ ಜೊತೆಗೆ ಇದು ಮಟೀರಿಯಲ್ ಬಗ್ಗೆ ಆಯಿತು, ಕ್ಲಾಸಸ್ ಬಗ್ಗೆ, ಅಗ್ರಿಮೆಂಟ್ ಬಗ್ಗೆ ಹೇಳಿದರು. ಆದರೆ ಇದು ಇನ್ನೊಂದು ಪ್ರಶ್ನೆ ಏನು ಕೇಳಬೇಕು ಅನ್ಕೊಂಡಂತಂದರೆ, ಈಗ 3D ಡಿಸೈನ್ ನೀವು ತೋರಿಸ್ತೀರ ಮನೆದು. ನೋಡಿ, ನೀವು 30-40ನಲ್ಲಿ ನಿಮ್ಮ ಡುಪ್ಲೆಕ್ಸ್ ಮನೆ ಕಟ್ಟಿದ್ರೆ ಅದರದ್ದು ನೀವು ಪ್ಲ್ಯಾನ್ ಮಾಡಿದಾಗ ನಿಮ್ಗೊಂದು 3D ಡಿಸೈನ್ ಅವ್ರಿಗೆ ನೀವು ಕೊಡ್ತೀರಾ. 3D ಡಿಸೈನ್ ಅಂತ ನಾವು ಏನು ನೋಡ್ತೀವಿ ಅದು ಭಾಳ ಅದ್ಭುತವಾಗಿ ಕಂಡಿರುತ್ತೆ. ಓಕೆ, ತುಂಬ ಸ್ಪೇಷಿಯಸ್ ಆಗಿ ಕಾಣ್ತಿರುತ್ತೆ, ಲೈಟು ಬೆಳಕು ಎಲ್ಲ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಮನೆ ಕನ್ಸ್ಟ್ರಕ್ಷನ್ ಆದಮೇಲೆ ಆ ಥರ ಅನಿಸಲ್ಲ, ಬೇರೆ ಥರ ಅನ್ಸಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ಏನು ಕಾರಣ ಮತ್ತು ಇದನ್ನು ಹೆಂಗೆ ನಾವು ಹೌ ಡು ರೆಕ್ಟಿಫೈ ಇಟ್? ಸೊ ಸಿಂಪಲ್. ಸ್ಟಾರ್ಟಿಂಗ್ ನಮ್ಗೊಂದು ಡ್ರಾಯಿಂಗ್ ಅಂತ ಬಂದಾಗ ಫಸ್ಟ್ 2D ಡ್ರಾಯಿಂಗ್ ಕೇಳಬೇಕಾಗುತ್ತೆ. 2D ಮೈನ್ ಥಿಂಗ್ ಇಸ್ 2D ಒನ್ಸ್ ಫೈನಲೈಸ್ ಆದಮೇಲೆ 3D ಕೇಳಬೇಕಾಗುತ್ತೆ. ನೆಕ್ಸ್ಟ್ ಬಂದು ಅಬ್ಸರ್ವೇಷನ್. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಎಲಿವೇಷನ್ ಲುಕ್, ಔಟ್ಲುಕ್ಕಲ್ಲಿ ಈ ಕಾನ್ಸೆಪ್ಟಲ್ಲಿ ಬರ್ತಾ ಇದೆಯಾ, ಅದು ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ, HPL ಕ್ಲಾಡಿಂಗ್ ಮಾಡಿದಾರಾ, ಇಲ್ಲ ಮೆಶ್ ವರ್ಕ್ ಮಾಡಿದಾರಾ, ಇಲ್ಲಾಂದರೆ ಬ್ಲಾಕ್ ವರ್ಕಲ್ಲಿ ಅದನ್ನ ಕವರ್ ಮಾಡ್ತಾರೆ ಗಮನಿಸಬೇಕಾಗುತ್ತೆ. ಕಂಪೇರಿಟಿವ್ ನೋಡಿದಾಗ ಕ್ಲೈಂಟ್ಸ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾವು ಏನು ಒಂದು ಇಮೇಜ್ ಕೊಡ್ತೀನಿ, ಇವಾಗ ಇಮೇಜ್ ಕೊಟ್ಟಾಗ ಕಂಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಮೇಯ್ನಾಗಿ ಈ ಇಮೇಜ್ ಇದೆ, ಈ ಇಮೇಜ್ ಥರ ನಂಗೆ ಮನೆ ಬರ್ತಿಲ್ವಾ ಅನ್ನೋದು ಕ್ಲೈಂಟ್ಗಳಿಗೆ ಗೊತ್ತಾಗುತ್ತೆ. ಅದನ್ನ ನೋಡಿದಾಗ ಇನ್ ಕೇಸ್ ಆ ಟೈಮಲ್ಲಿ ಅಪ್ಪಿತಪ್ಪಿ ಕ್ಲೈಂಟ್ಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ದೇ ಕ್ಯಾನ್ ಚೇಂಜ್ ಇಟ್. ಫ್ರಂಟ್ ಎಲಿವೇಶನ್ ಮಾತ್ರ. ಓಕೆ. ಅಂದರೆ 2D 3D ಟೈಮಲ್ಲೇ ಆ ಟೈಮಲ್ಲೇ ಮೈನ್ ಥಿಂಗ್ ನಮ್ಮಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಏನು ನಿಮಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ, ಪ್ರತಿಯೊಬ್ಬರು ಕ್ಲೈಂಟ್ಸ್ಗೂ ಕನಸಿನ ಮನೆ, ಅವ್ರು ಕಷ್ಟಪಟ್ಟು ಕೂಡಿಟ್ಟಿರೋ ಮನೆ, ಕಾಸಲ್ಲಿ ಮನೆ ಕಟ್ಟಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಅವಾಗಿದ್ದಾಗ ಏನು ಮಾಡ್ತೀವಿ, ಕಾನ್ಸೆಪ್ಟ್ಸ್ ಏನು ಮಾಡ್ತೀವಿ, ಕ್ಲೈಂಟ್ಗೆ ಬಿಡ್ತೀವಿ. ನಮ್ಮಲ್ಲಿ ಆಪ್ಷನ್ನು ನಾನು ಕೊಟ್ಟಂಗೆ ಕ್ಲೈಂಟ್ ತೊಗೊಳ್ಳಲ್ಲ, ಕ್ಲೈಂಟ್ ಕೊಟ್ಟಂಗೆ ನಾನು ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಆನ್ಲೈನ್ ಪಿಂಟ್ರೆಸ್ಟ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಆಲ್ಮೋಸ್ಟ್ ಎಲಿವೇಷನ್ಸ್ ಫೋಟೋಸ್ ತುಂಬ ಹೋಗ್ತಾ ಇರುತ್ತೆ. ಕಾನ್ಸೆಪ್ಟ್ಸ್ ಕ್ಲೈಂಟಿಗೆ ಕೊಡ್ತೀವಿ ನಾವು, ಈ 10 ಕೊಡ್ತೀವಿ, ಇಲ್ಲ ನಿಮ್ಮ ಹತ್ರ ಇದೆ ನಿಮ್ಮದೇ ಕೊಡಿ, ನಿಮ್ಮ ಕಾನ್ಸೆಪ್ಟ್ ಅದ್ರ ಮೇಲೆ ವರ್ಕೌಟ್ ಮಾಡೋಣ. ನಮ್ಮಲ್ಲಿ ತುಂಬ ಉದಾಹರಣೆಗಳಿದೆ, ತುಂಬ ಪ್ರಾಜೆಕ್ಟ್ಸ್ ಕ್ಲೈಂಟ್ಗಳು ಎಲಿವೇಷನ್ ಕೊಟ್ಟು ಆ ಎಲಿವೇಷನ್ಗೆ ಮ್ಯಾಚ್ ಮಾಡಿ ನಾವು ಫ್ಲೋರ್ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ಇನ್ನೊಂದು ಬರುವಂಥದ್ದು ಏನು ಹೇಳಿ, ಟೈಮ್ ಲೈನು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏಪ್ರಿಲ್ ತಿಂಗಳಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿವಿ ಅಂದ್ಕೊಳ್ಳಿ. ಸೊ ಮುಂದಿನ ಏಪ್ರಿಲಲ್ಲಿ ಅಥವಾ ಮಾರ್ಚ್ ಎಂಡಿಗೆ ನಾನು ಮನೆ ಕೊಡ್ತೀನಿ ಅಂತ ನೀವು ಅಂತೀರಾ, ಅಥವಾ ಯಾವುದೇ ಕನ್ಸ್ಟ್ರಕ್ಷನ್ ಕಂಪ್ನಿ ಅನ್ನತ್ತೆ 1 ವರ್ಷ ಅಂತೂ ಬೇಕೇ ಬೇಕು, ಇಲ್ಲ 1.5 ವರ್ಷ ಆಗ್ಬೋದು,
ಇನ್ನು ಕೆಲವೊಬ್ಬರು ತುಂಬ ಫಾಸ್ಟ್ ಮಾಡ್ತೀನಿ, ಎಲ್ಲ ಸರಿ, ಎಲ್ಲ ರೆಡಿ ಇದೆ, ಸೈಟು ಸಾಯಿಲ್ ಟೆಸ್ಟ್ ಎಲ್ಲ ಆಗಿದೆ, 6 ತಿಂಗಳು ಅಂತ ಹೇಳ್ಬೋದು ಅಥವಾ 1 ವರ್ಷ ಅನ್ಬೋದು. ಬಟ್ ಆ ಟೈಮ್ ಲೈನಲ್ಲಿ ಅವರು ಅದನ್ನು ಕೊಡಲ್ಲ. ಅದು ಇನ್ನೂ ಆವಾಗ ಬೇಸ್ಮೆಂಟ್ ಶುರುವಾಗಿ ಇನ್ನೂ ಒಂದಷ್ಟು ಕೆಲಸ ಆಗಿರುತ್ತೆ, ಇನ್ನೂ ತುಂಬ ಯಾವಾಗ ಮುಗೀತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಈ ಥರ ಆದಾಗ ಕ್ಲೈಂಟ್ಗಳು ಏನು ಮಾಡಬೇಕು? ಮೇಯ್ನಾಗಿ ಶೆಡ್ಯೂಲ್ ಆಫ್ ವರ್ಕ್ ಅಂತೀವಿ ಸರ್ ನಾವು. ಶೆಡ್ಯೂಲ್ ಆಫ್ ವರ್ಕ್ ಬಂದು ಯೂಶ್ವಲಿ ಗೌರ್ಮೆಂಟ್ ಪ್ರಾಜೆಕ್ಟ್ಸಲ್ಲಿ ಜಾಸ್ತಿ ಗಮನಿಸ್ತಾರೆ. ಶೆಡ್ಯೂಲ್ ಆಫ್ ವರ್ಕ್ ಅಂದರೆ ಯಾವ ಟೈಮ್ಗೆ ಯಾವ ವರ್ಕ್ ಮುಗಿಯುತ್ತೆ, ಎಷ್ಟು ಟೈಮ್ ರೇಷೋ ತೊಗೊಳುತ್ತೆ, ಎಷ್ಟು ದಿನ ಟೈಮ್ ತೊಗೊಳುತ್ತೆ, ಆ ಟೈಮಲ್ಲಿ ಏನೋ ವರ್ಕ್ನ ಅಚೀವ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಕ್ಯೂರಿಂಗ್ ಮೈನ್ ಮಹತ್ವ ಕೊಡ್ತೀವಿ. ಮೇಯ್ನಾಗಿ ಈ ಟೈಮ್ ಇದ್ದಾಗ ಏನು ಮಾಡ್ತೀವಿ, ಶೆಡ್ಯೂಲ್ ಫಾರ್ ಎಕ್ಸಾಂಪಲ್ ಫೌಂಡೇಶನ್, ಎಕ್ಸ್ಕವೇಷನ್ ಪ್ಲಸ್ ಫೌಂಡೇಶನ್, ಇದಾಗೋದಕ್ಕೆ ಟೈಮ್ ಲೈನ್ ಅಂತಾರೆ, ಫೌಂಡೇಶನ್ ಅಂತಾರೆ, ಶೆಡ್ಯೂಲ್ ಅಂತ ಇರುತ್ತೆ. ಶೆಡ್ಯೂಲ್ನ ಕಂಪ್ಲೀಟಾಗಿ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಫಸ್ಟ್ ಶೆಡ್ಯೂಲ್ನ ಕ್ಲೈಂಟಿಗೆ ಕೊಡ್ತೀವಿ. ಆ ಶೆಡ್ಯೂಲ್ ವರ್ಕ್ ಮುಗಿಸ್ತಾ ಇದ್ದೀವಿ. 2 days 3 days ಬಫರ್ ಇರುತ್ತೆ ಅದರಲ್ಲಿ. ಬಟ್ ಶೆಡ್ಯೂಲ್ ಅಂತ ಬಂದ ಫೌಂಡೇಶನ್ ವರ್ಕ್ ಅಂತ ಬಂದಾಗ ಫೌಂಡೇಶನ್ ವರ್ಕ್ ಇಷ್ಟು ದಿನ, ಈ ಫಾರ್ ಎಕ್ಸಾಂಪಲ್ 30-40 ಸೈಟ್ಗೆ ಅರೌಂಡ್ ನಮಗೊಂದು 15 to 25 days ಟೈಮ್ ತೊಗೊಳುತ್ತೆ. ಆ ಶೆಡ್ಯೂಲ್ನ ನಾವು ಮೆನ್ಷನ್ ಮಾಡಿರ್ತೀವಿ, ಟೈಮ್ ಡ್ಯೂರೇಷನ್ನ. ಆ ಟೈಮ್ ಡ್ಯೂರೇಷನ್ ವರ್ಕ್ನ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತೀವಿ, ವರ್ಕ್ನ ಕ್ಲಿಯರ್ ಮಾಡ್ತೀವಿ. ಆ ಶೆಡ್ಯೂಲ್ ಅಂತ ಕೊಟ್ಟಾಗ ಕ್ಲೈಂಟ್ಗಳಿಗೆ ದೇ ಕ್ಯಾನ್ ಈಸಿಯಾಗಿ ಗೊತ್ತಾಗುತ್ತೆ ಈ ಟೈಮ್ ಪೀರಿಯಡಲ್ಲಿ ಈ ಕೆಲಸ ಮುಗಿಯುತ್ತೆ. ಆ ಕೆಲಸ ಮುಗಿದ ನೆಕ್ಸ್ಟ್ ನೆಕ್ಸ್ಟ್ ವರ್ಕ್ ಏನಿರುತ್ತೆ, ವರ್ಕ್ ಆಫ್ ಆ್ಯಕ್ಷನ್ ನೆಕ್ಸ್ಟ್ ಅದಕ್ಕೆ ಹೋಗ್ತಾರೆ ಅನ್ನೋದು ಕ್ಲೈಂಟ್ಗಳಿಗೆ ಗೊತ್ತಾಗುತ್ತೆ. ಓಕೆ, ಇನ್ ಕೇಸ್ ಅದು ಆಗಿಲ್ಲ ಅನ್ಕೊಳ್ಳಿ, ಸೊ ಅದಕ್ಕೆ ಏನು ಕಾರಣ ಇರುತ್ತೆ? ಯಾವುದೇ ಕಾರಣಕ್ಕೂ ಆಗಕ್ಕೆ ಚಾನ್ಸೇ ಇಲ್ಲ ಸರ್. ಆ ಶೆಡ್ಯೂಲ್ ಮಾಡೋಕ್ಕಿಂತ ಮುಂಚೆ ಇದನ್ನ ಪರ್ಸನಲಾಗಿ ನಾವು ಮಾಡಬೇಕಾಗುತ್ತೆ. ಅಲ್ಲ, ಇದರಲ್ಲಿ ಎರಡು ಇರುತ್ತೆ. ಒಂದು ಕ್ಲೈಂಟ್ ಕಡೆಯಿಂದ ಸಮಸ್ಯೆ ಆಗ್ಬೋದು. ಉದಾಹರಣೆಗೆ ಪೇಮೆಂಟು, ಓಕೆ ಅಲ್ವಾ? ಪೇಮೆಂಟು ಕೂಡ ಬರಬೇಕಲ್ವಾ ಅದೇ ಟೈಮಿಗೆ? ಹೌದು. ನೀವು 6 ತಿಂಗಳಾದ್ಮೇಲೆ ಇಷ್ಟು ಕೊಡಿ, 3 ತಿಂಗಳಾದ್ಮೇಲೆ ಇಷ್ಟು ಕೊಡಿ ಅಂತ ನೀವು ಬರಬೇಕು. ಆ ಪೇಮೆಂಟ್ ಡಿಲೇ ಆದರೂ ಕೂಡ ಲೇಟ್ ಆಗುತ್ತಾ? ಹೌದು, ಆಗುತ್ತೆ ಸರ್. ಓಕೆ, ಇದು ಒಂದು ಕಾರಣ. ಎರಡನೇ ಕಾರಣ ನಿಮ್ಮ ಕಡೆಯಿಂದ, ಈಗ ಕ್ಲೈಂಟ್ ಕಡೆಯಿಂದ ಈ ಕಾರಣ ಇರುತ್ತೆ, ನಿಮ್ಮ ಕಡೆಯಿಂದ ಏನು ಕಾರಣ, ಏನಾದರೂ ಕಾರಣ ಇರುತ್ತಾ? ಇಫ್ ಇನ್ ಕೇಸ್ ಎಕ್ಸ್ಕವೇಷನ್ ವರ್ಕಲ್ಲಿ ಆಗ್ಬೋದು ಸರ್, ಮೋಸ್ಟ್ ಪ್ರಾಬ್ಲಿ. ಏನು ಸಾಯಿಲ್ ಟೆಸ್ಟ್ ಆದಮೇಲೆ ಸಾಯಿಲ್ದು ಕೆಪಾಸಿಟಿ ಏನಿರುತ್ತೆ, ಸಾಯಿಲ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಇನ್ ಕೇಸ್ ಅದು ಲೇಟ್ ಇದ್ದರೆ ಲೇಟ್ ಆಗ್ಬೋದು ಸರ್ ಅದು. ಬಟ್ ಒಂದ್ಸಲ ಎಕ್ಸ್ಕವೇಷನ್ ಆಗಿ ನಿಮ್ಗೆ ಗೊತ್ತಾದರೆ ಸಾಯಿಲ್ ಟೆಸ್ಟ್ ಆದಮೇಲೆ ನಿಮಗೆ ಸಾಯಿಲ್ ಟೆಸ್ಟ್ ಆದಮೇಲೆ ಸೇಫ್ ಬೇರಿಂಗ್ ಕೆಪಾಸಿಟಿ ನೋಡಿದಾಗ ಮಳೆ ಗಿಳೆ ಅದು ಸಮಸ್ಯೆ ಆಗುತ್ತೆ. ಮಳೆದು ಏನಂತ ಬರಲ್ಲ ಸರ್ ನಮಗೆ. ಆ ಟೈಮ್ ಡ್ಯೂರೇಷನ್ ನಾವು ರೈನಿ ಟೈಮಲ್ಲಿ ಯೂಶಲಿ ನಾವು ಅದನ್ನು ಇದು ಮಾಡೋಕೆ. ಓಕೆ, ಇನ್ನು ಮನೆ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ಗ್ರಾಹಕ ಒಂದು ಬದಲಾವಣೆ ಏನಾದರೂ ಕೇಳಿದ ಅಂದ್ಕೊಳ್ಳಿ, ಆ ಟೈಮಲ್ಲಿ ಯೂಶ್ವಲಿ ಖರ್ಚು ಜಾಸ್ತಿ ಆಗಿಬಿಡುತ್ತೆ, ಡಬಲ್ ಆಗುತ್ತೆ. ಓಕೆ, 100 ರೂಪಾಯಿ ಆಗೋದು 200 ರೂಪಾಯಿ ಆಗುತ್ತೆ. ಇದು ಎಷ್ಟು ಮಟ್ಟಿಗೆ ಸರಿ ಶಂಕರ್ ಅವರೇ? ಇದು ಆ್ಯಕ್ಚುಲಿ ಕ್ಲೈಂಟ್ಗಳು ಪ್ರತಿಯೊಂದು ನಾವೇನು ಕೊಟೇಶನ್ ಕೊಡ್ತೀವಿ ಸರ್, ಕೊಟೇಶನ್ನ ಪ್ರತಿಯೊಂದು ಗಮನಿಸಬೇಕಾಗುತ್ತೆ. ಇದು ಯೂಶಲಿ ಮಾರ್ಕೆಟಲ್ಲಿ ಇವಾಗ ಏನು ಮಾತುಕತೆ ನಿಮ್ಮ ಏನು ಕಾನ್ವರ್ಸೇಷನ್ ಆಗ್ತಾಯಿದೆ, ಕಂಪ್ಲೀಟಾಗಿ ಅದೇ ಇದರಲ್ಲೇ ಕಾನ್ಸೆಪ್ಟಲ್ಲೇ ಹೊರಗಡೆ ರನ್ ಆಗ್ತಾ ಇರೋದು ಮಾರ್ಕೆಟಲ್ಲಿ. ಹೇಳೋದೊಂದು ಮಾಡೋದೊಂದು ಆಗ್ತಾಯಿದೆ. ಇದಕ್ಕೆ ಮೇಯ್ನಾಗಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಕ್ಲೈಂಟ್ಗಳಾದರೂ ಓನರ್ಗಳಾದರೂ ಪ್ರತಿಯೊಂದು ಅಬ್ಸರ್ವ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿ ಆ ಒಂದು ಏನನ್ನು ಚೇಂಜ್ ಮಾಡ್ಬೋದು. ಈಗ ನಾನು ಏನೊಂದು ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ಳಿ, ನಾನು ಮಧ್ಯದಲ್ಲಿ ಅದನ್ನು ಚೇಂಜ್ ಮಾಡಬೇಕು ಅಂದರೆ ಕೆಲವೊಂದು ಚೇಂಜ್ ಮಾಡೋಕ್ಕಾಗುತ್ತೆ, ಕೆಲವೊಂದು ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ? ಏನನ್ನು ಚೇಂಜ್ ಮಾಡೋಕ್ಕಾಗುತ್ತೆ? ಇಂಟೀರಿಯರ್ ವರ್ಕಲ್ಲಿ ನಾವು ಅದನ್ನು ಚೇಂಜಸ್ ಮಾಡ್ಬೋದು, ಫ್ಲೋರಿಂಗ್ ವರ್ಕಲ್ಲಿ ಚೇಂಜ್ ಮಾಡ್ಬೋದು, ವಿಂಡೋ ಅಲೈನ್ಮೆಂಟ್ಸ್ ಚೇಂಜ್ ಮಾಡ್ಬೋದು, ಕ್ವಾಲಿಟಿ ಆಫ್ ವುಡ್ನ ಚೇಂಜ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರ್ದಾದ್ರೆ ಇನ್ನು ಡೆಕೋರೇಟಿವ್ ಲೈಟ್ಸ್ನ ಅವ್ರು ಆಸ್ ಪರ್ ಕಾನ್ಸೆಪ್ಟ್ಸ್ ಆಫ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಥೀಮ್ ಮ್ಯಾಚಲ್ಲಿ ಡಿಫ್ರೆನ್ಸ್ ಬರುತ್ತೆ. ಮೇಯ್ನಾಗಿ ನಿಮಗೆ ಕಾಲಮ್ ಸ್ಟ್ರಕ್ಚರ್ ವೈಸಲ್ಲಿ ಏನು ಮಾಡೋಕ್ಕಾಗಲ್ಲ. ವಾಲ್ ವೈಸಲ್ಲಿ ಮಾಡ್ಬೋದು, ಬಟ್ ಶುಡ್ ಬಿ ಒಂದ್ಸತಿ ಅದನ್ನ ಸ್ಟ್ರಕ್ಚರಲ್ ಇಂಜಿನಿಯರ್ ಜೊತೆ ಮಾತಾಡಿ ಮಿಕ್ಕಿದ್ದು ಮಾಡಬೇಕಾಗುತ್ತೆ. ಯಾಕೆ ಹಂಗೆ ಜಾಸ್ತಿ ಆಗುತ್ತೆ ಅಂದ್ರೆ ತುಂಬ ಸಿಂಪಲ್. ಅದೇನಂದ್ರೆ ಒಂದ್ಸಲ ಕನ್ಸ್ಟ್ರಕ್ಷನ್ ಆದರೆ ಓಕೆ, ನೀವು ಅದನ್ನು ಚೇಂಜ್ ಮಾಡ್ಬೇಕಾದ್ರೆ ಅದನ್ನು ಹೊಡಿಬೇಕಾಗುತ್ತೆ, ಅವಾಗ ಡಬಲ್ ಆಗುತ್ತೆ. ಖಂಡಿತ ಅಲ್ವಾ? ಖಂಡಿತ. ಸೊ ಆ ಥರದ್ದು ಇದ್ದರೆ ಖಂಡಿತ ಅದು ಜಾಸ್ತಿ ಆಗುತ್ತೆ ನಮ್ಮ ಮಾತನ್ನು ಜಯಂಕರ್ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಮನೆ ಮುಗಿದ ಮೇಲೆ ಮನೆ ಕನ್ಸ್ಟ್ರಕ್ಷನ್ ಮುಗಿದ ಮೇಲೆ ನಮಗೊಂದಷ್ಟು ಸಮಸ್ಯೆಗಳು ಬರ್ತವೆ. ಲೀಕೇಜ್ ಆಗುವಂಥ ಸಮಸ್ಯೆ, ಓಕೆ, ಇನ್ನೊಂದು ಕ್ರ್ಯಾಕ್ ಬೀಳುವಂಥ ಸಮಸ್ಯೆ, ಅಥವಾ ಎಲೆಕ್ಟ್ರಿಕಲ್ ಸ್ವಿಚ್ ಸಮಸ್ಯೆ. ಈ ಥರ ಸಮಸ್ಯೆಗಳು ಬಂದಾಗ ಇದನ್ನು ಸರಿ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಯಾರ್ದು ಮತ್ತು ಎಷ್ಟು ದಿನದ ರೆಸ್ಪಾನ್ಸಿಬಿಲಿಟಿ ನೀವು ತೊಗೋತೀರಾ ಜಯಂಕರ್? ಯೂಶಲಾಗಿ ಅರೌಂಡ್ 5 years ಆಫ್ ಬಿಲ್ಡಿಂಗ್ ಮೇಂಟೆನೆನ್ಸ್ ಏನಿರುತ್ತೆ ನಮ್ಮ ಅಂಡರಲ್ಲಿ ಬರುತ್ತೆ ಸರ್. ಇಫ್ ಇನ್ ಕೇಸ್ ಮೇಜರ್ ಕಾಸ್, ಫಾರ್ ಎಕ್ಸಾಂಪಲ್ ಇವಾಗ ಯೂಶಲಾಗಿ ಇದು ಆಗೋಕ್ಕಿಂತ ಮುಂಚೆ ನಾವು ಅದನ್ನು ಸೇಫ್ ಝೋನ್ ಇರ್ತೀವಿ. ಮೇಯ್ನಾಗಿ ಏನಂದರೆ ಬ್ರ್ಯಾಂಡಿಂಗ್ ಆಫ್ ಮೆಟೀರಿಯಲ್. ಇವಾಗ ಏನಾಗುತ್ತೆ, ಕಡಿಮೆಗೂ ಸಿಗುತ್ತೆ, ಜಾಸ್ತಿಗೂ ಸಿಗುತ್ತೆ ಮಾರ್ಕೆಟಲ್ಲಿ. ನಾವು ಮಾರ್ಕೆಟಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಬೇಕಂದ್ರೆ ಅಫ್ಕೋರ್ಸ್ ಕಾಸ್ಟಿಂಗಲ್ಲಿ ಅದೇ ಥರ ನಾವು ಇದು ಮಾಡಬೇಕಾಗತ್ತೆ. ಒಂದು ಮೆಟೀರಿಯಲ್ ಪರ್ಚೇಸ್ ಮಾಡಬೇಕಂದ್ರೆ ಮೇಯ್ನಾಗಿ ನಾವು ನೋಡೋದು ವಾರಂಟಿ ತುಂಬ ಅಬ್ಸರ್ವ್ ಮಾಡ್ತೀವಿ. ಒಂದು ಸ್ವಿಚಸ್ ಆಗಿರ್ಬೋದು, ಒಂದು ವೈರ್ ಆಗಿರ್ಬೋದು, ಇಲ್ಲ ಪ್ಲಂಬಿಂಗ್ ಫಿಕ್ಚರ್ಸ್ ಆಗಿರ್ಬೋದು. ಇವೆಲ್ಲ ನೋಡೋದ್ರಿಂದ ಏನಾಗುತ್ತೆ, ಆ್ಯಸ್ ಪರ್ ಏನು ವಾರಂಟಿ ಕೊಟ್ಟಿರ್ತಾರೆ ಆ ವಾರಂಟಿ ಫಾಲೋಅಪ್ಪಲ್ಲೇ ಹೋಗ್ತೀವಿ. ಅದಿದ್ದಾಗ ಏನಾಗುತ್ತೆ, ಮೇಜರ್ ನಮ್ಗೆ ಈ ಥರ ಇಶ್ಯೂಸ್ ಮೇಯ್ನಾಗಿ ಬರಲ್ಲ ನಮಗೆ. ಇನ್ ಕೇಸ್ ಬಂದ್ರೂ 5 years ಆಫ್ ಏನು ಮೇಂಟೆನೆನ್ಸ್ ಇರುತ್ತೆ, ಮೇಂಟೆನೆನ್ಸ್ ನಾವು ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ಬರೋದು ಕ್ರ್ಯಾಕ್. ಯೂಶ್ವಲಾಗಿ ಕ್ರ್ಯಾಕ್ ಬರೋದು ಬಂದ್ಬಿಟ್ಟು ದ ಪ್ಲಾಸ್ಟಿಕ್ ಥಿಕ್ನೆಸ್ ಶುಡ್ ಬಿ
12 mm to 15 mm. ಆ ಪ್ಲಾಸ್ಟಿಂಗ್ ಏನು ಥಿಕ್ನೆಸ್ನ ಮೇಂಟೈನ್ ಮಾಡಿದಾಗ ನಿಮಗೆ ಕ್ರ್ಯಾಕ್ಸ್ ಬರಲ್ಲ. ನೆಕ್ಸ್ಟ್ ಬಂದು ಮೇನ್ ಕ್ರ್ಯಾಕ್ಸ್ ನಮಗೆ ಡೆವಲಪ್ ಆಗೋದು ಬಂದು ನಿಮಗೆ ಕಾಲಮ್ಸು ಜೊತೆಗೆ ಬ್ಲಾಕ್ ವರ್ಕಲ್ಲಿ ಏನಾಗುತ್ತೆ 50% ಆಫ್ ಬ್ಲಾಕ್ ವರ್ಕ್ ಕಾಲಮು ಮತ್ತು ಬ್ಲಾಕ್ ಏನು ಸ್ಪೇಸಲ್ಲಿ ಏನಿರುತ್ತೆ ಆ ಜಾಗದಲ್ಲಿ ಮೆಶ್ ವರ್ಕ್ ಯೂಸ್ ಮಾಡಬೇಕಾಗುತ್ತೆ. ಫೈಬರ್ ಮೆಶ್ ಇಲ್ಲ ಚಿಕನ್ ಮೆಶ್ ಅಂದರೆ ಮೆಟಲ್ ಮೆಶ್ ಬರುತ್ತೆ, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಅದು ಮಾಡಿದ್ರ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ ಯೂಶಲಾಗಿ ಕ್ರ್ಯಾಕ್ಸ್ ನಿಮಗೆ ಯೂಶಲಾಗಿ ಅಕ್ಕರ್ಸ್ ಆಗುತ್ತೆ. ನೆಕ್ಸ್ಟ್ ಬಂದು ಒಂದು ಕಾಲಮಿಂದ ಒಂದು ಬ್ಲಾಕಿಂದ ಒಂದು ಬ್ಲಾಕ್ಗೆ ಒಂದು ಮೆಜರ್ಮೆಂಟ್ಸ್ ಅಂತ ಇರುತ್ತೆ. ಆ ಮೆಜರ್ಮೆಂಟ್ ಲೆವೆಲಲ್ಲಿ ನಾವು ಅದನ್ನ ಕನ್ಸ್ಟ್ರಕ್ಟ್ ಮಾಡಿದಾಗ ನಿಮಗೆ ಕ್ರ್ಯಾಕ್ ನಿಮಗೆ ಯೂಶಲಾಗಿ ಆಗಲ್ಲ. ಅದನ್ನು ಪ್ರತಿಯೊಂದು ಅಬ್ಸರ್ವ್ ಮಾಡಬೇಕಾಗುತ್ತೆ. ನಮ್ಮ ಮನೇಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಕಡೆ ಬಾತ್ರೂಮಿನ ಒಂದು ಜಾಗದಲ್ಲಿ ಫ್ಲೋರಿಂಗ್ ಕಿತ್ಕೊಂಡು ಬಂದಿತ್ತು. ಓಕೆ, ಹೊರಗಡೆ ಬಂತು, ಡೋರ್ ಹೊರಗಡೆ ಡೋರ್ ಒಳಗಡೆ, ಆಮೇಲೆ ಒಂದು ಸರಿ ಮಾಡಿದರು. ಸೊ ಆ ಥರ ಫ್ಲೋರಿಂಗಲ್ಲೇ ಸಮಸ್ಯೆ ಬಂದಿತ್ತು. ಅದಕ್ಕೇನು ಕಾರಣ ಇರುತ್ತೆ? ಫ್ಲೋರಿಂಗಲ್ಲಿ ಪ್ರಾಪರ್ ಲೇಯರ್ ಲೇಯಿಂಗ್ ಮಾಡಿರಲ್ಲ, ಆ ಕಾರಣದಿಂದ ನಿಮ್ಗೆ ಆ ಥರ ಇಶ್ಯೂಸ್ ಬಂದಿರ್ಬೋದು ಸರ್. ಇನ್ನು ಎಲೆಕ್ಟ್ರಿಕಲ್ ಸಮಸ್ಯೆಗಳು ಬಂದರೆ? ಎಲೆಕ್ಟ್ರಿಕಲ್ ಸೇಮ್ ಇವಾಗ ಸ್ವಿಚಸ್ ಅಂತ ಬಂದಾಗ ಲೈಕ್ ಗ್ರ್ಯಾಂಡ್ ವಾರಂಟಿ ಬೇಸ್ಡ್ ಆನ್ ವಾರಂಟಿ ಮೇಲೆ ಹೋಗ್ತೀವಿ. ವಾರಂಟಿ ಇದ್ದಾಗ ನಿಮ್ಗೆ ಏನೇ ಇದ್ರೂ ನಾನು ಕೈಯಿಂದ ಬಂಡವಾಳ ಹಾಕೋದೇನಿರಲ್ಲ, ನನ್ನ ಕೈಯಿಂದ ಮತ್ತೆ ಅಗೇನ್ ಅದಕ್ಕೆ ಇನ್ವೆಸ್ಟ್ ಮಾಡೋದಿರಲ್ಲ. ಪೀಸ್ ಟು ಪೀಸ್ ಏನಿರುತ್ತೆ ಪೀಸ್ ಟು ಪೀಸ್ ಮತ್ತೆ ನಾನು ಅದನ್ನು ಚೇಂಜ್ ಮಾಡಿಸ್ಕೊಡ್ತೀನಿ. ಎಸ್. ಇನ್ನು ಈಗ ಮತ್ತೊಂದು ಸಲ ನಾನು ಟರ್ನ್ ಕೀ ಕನ್ಸ್ಟ್ರಕ್ಷನ್ ಅಂದರೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇ ಇರುತ್ತೆ ಮತ್ತು ಯಾವುದೋ ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅನ್ನೋದನ್ನು ಕೂಡ ನಾನು ಹೇಳಿದೆ. ಆದರೆ ಒಬ್ಬ ವ್ಯಕ್ತಿ ಟರ್ನ್ ಕೀ ಮನೆ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಗ್ರಾಹಕರು ಕಡ್ಡಾಯವಾಗಿ ಅಂದರೆ ಕಂಪಲ್ಸರಿ ತಿಳ್ಕೊಳ್ಳೇಬೇಕಾದ 3 ವಿಚಾರಗಳು ಅಂತಂದ್ರೆ ಯಾವ್ದು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ಕೋಪ್ ಆಫ್ ವರ್ಕ್ಸ್, ನನ್ನ ಸ್ಕೋಪ್ಗೆ ಏನು ಬರುತ್ತೆ, ಬಿಲ್ಡರ್ ಸ್ಕೋಪ್ಗೆ ಏನು ಬರುತ್ತೆ, ಮೇನ್ ಆಗಿ ಇದು ನೋಡಬೇಕಾಗುತ್ತೆ. ನನ್ನ ಸ್ಕೋಪ್ ಅಂದರೆ ನೀವು ಹೇಳ್ತಾ ಇರೋದು ಕ್ಲೈಂಟ್ ಸ್ಕೋಪ್ ಅಂದರೆ ಫಾರ್ ಎಕ್ಸಾಂಪಲ್ ಯಾವ ನಮ್ಗೆ ಇನ್ಕ್ಲೂಡ್ ಆಗುತ್ತೆ, ಯಾವ್ದು ಎಕ್ಸ್ಕ್ಲೂಡ್ ಆಗುತ್ತೆ, ಅದನ್ನ ಮೇನ್ ಆಗಿ ನೋಡಬೇಕಾಗುತ್ತೆ. ಅದು ನೆಕ್ಸ್ಟ್ ಬರೋದಾದ್ರೆ ನಿಮಗೆ ಬ್ರ್ಯಾಂಡ್ ಆಫ್ ಮೆಟೀರಿಯಲ್ ಗಮನಿಸಬೇಕಾಗುತ್ತೆ. ಥರ್ಡ್ ಬಂದು ಡ್ಯೂರೇಷನ್ ಆಫ್ ಟೈಮ್, ಕ್ವಾಲಿಟಿ ಆಫ್ ವರ್ಕ್, ಕ್ವಾಲಿಟಿ ಆಫ್ ಮ್ಯಾನ್ ಪವರ್ ಹೆಂಗಿದೆ, ಇಷ್ಟು ಮೇಯ್ನಾಗಿ ನೋಡಬೇಕಾಗುತ್ತೆ. ಇದು ನೋಡೋದಾದ್ಮೇಲೆ ಪ್ರತಿಯೊಂದು ಯಾವ ಸ್ಟೇಜ್ಗೆ ಯಾವ ಬ್ರ್ಯಾಂಡ್ ಕೊಡ್ತೀವಿ, ಯಾವ ಕಾಸ್ಟ್ ಕೊಡ್ತೀವಿ, ಜೊತೆಗೆ ಏನು ನನ್ನ ಸ್ಕೋಪ್ಗೆ ಏನು ಬರುತ್ತೆ, ಕ್ಲೈಂಟ್ ಸ್ಕೋಪ್ಗೆ ಏನು ಬರುತ್ತೆ, ಅವ್ರ ಸ್ಕೋಪ್ಗೆ ಏನು ಬರುತ್ತೆ, ಪ್ರತಿಯೊಂದು ನಾವು ಅದನ್ನು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ನಿಮಗೆ ಅದು ಕಂಪ್ಲೀಟಾಗಿ ಅಲ್ಲೇ ಕ್ಲಿಯರ್ ಆಫ್ ಆಗುತ್ತೆ ಸರ್. ಎಸ್. ಸೊ ಹಾಗೆ ನಾವು ಜಯಂಕರ್ ಅವ್ರ ಜೊತೆ ಮಾತಾಡ್ತಿದ್ವಿ. ಬಿಲ್ಡ್ ಟ್ರೈನ್ ಕನ್ಸ್ಟ್ರಕ್ಷನ್ ಓನರ್ ಅವರು ಕಳೆದ 10 ವರ್ಷಗಳಿಂದ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿದ್ದಾರೆ. 150ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು ಈಗ ಆನ್ಗೋಯಿಂಗ್ ಇವೆ. ಸೊ ಸಾಕಷ್ಟು ಕೆಲಸ ಮಾಡಿರುವಂಥ ಜಯಂಕರ್ ಅವರು ಬೆಂಗಳೂರು, ಮೈಸೂರು, ತುಮಕೂರು ಮತ್ತು ಮಂಗಳೂರು ಈ ಥರ ಸುಮಾರು ಕಡೆ ಅವರು ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ. ಅವ್ರ ಜೊತೆಗೆ ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ರಿ. ಇನ್ನೂ 2 ಎಪಿಸೋಡ್ಗಳಲ್ಲಿ ಮತ್ತಷ್ಟು ವಿಚಾರಗಳನ್ನು ಮಾತಾಡ್ತೀನಿ. ದಯವಿಟ್ಟು ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಜಯಂಕರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಮನಸ್ಸಿನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ, ಡೌಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವ್ರ ಟೀಮ್ನವ್ರು ಅದಕ್ಕೆ ಉತ್ತರ ಕೊಡ್ತಾರೆ, ಇಲ್ಲಾಂದ್ರೆ ಅವರೇ ನೆಕ್ಸ್ಟ್ ಸಲ ಬಂದಾಗ ಅದಕ್ಕೆ ಉತ್ತರ ಕೊಡ್ಬೋದು. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.